ಅಪಾರ್ಟ್ಮೆಂಟ್ಗಳಲ್ಲಿ ಸ್ವಿಮ್ಮಿಂಗ್ ಪೂಲನ್ನು ಕ್ಲೋಸ್ ಮಾಡಲಾಗಿದೆ. ಕಾರುಗಳನ್ನು ವಾಶ್ ಮಾಡಬಾರ್ದು ಅಂತೇಳಿ ಅಭಿಯಾನವನ್ನು ಶುರು ಮಾಡ್ತಿದ್ದಾರೆ. ಯಾಕೆಂದರೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಶಾಲೆಗಳಿಗೂ ಕೂಡ ನೀರಿನ ಹಾಹಾಕಾರದ ಬಿಸಿ ತಟ್ಟಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಶಾಲೆಗಳಲ್ಲಿರುವಂಥ ಶೌಚಾಲಯದಲ್ಲಿ ಬಳಕೆ ಮಾಡೋದಕ್ಕೆ ನೀರೇ ಸಿಗ್ತಾ ಇಲ್ಲ. ಶಾಲೆಗಳಿಗೂ ಕೂಡ ತಟ್ಟಿದ ನೀರಿನ ಅಭಾವದ ಬಿಸಿ. ಶಾಲೆಯಲ್ಲಿ ಶೌಚಾಲಯದ ನೀರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ನೀರಿನ ಸಮಸ್ಯೆಯನ್ನು ಬೆಚ್ಚಿಟ್ಟಿರುವಂಥ ಖಾಸಗಿ ಶಾಲೆಗಳ ಒಕ್ಕೂಟ ಕಾವೇರಿ ನೀರು ಪೂರೈಕೆ ಪ್ರಮಾಣ ಇಳಿಕೆಯಿಂದಾಗಿ ಸಂಕಷ್ಟ ಎದುರಾಗಿದೆ. ನೋಡಿ, ಈಗ ಪರೀಕ್ಷೆ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನೀರು ಬರದೇ ಇದ್ದರೆ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಖಾಸಗಿ ಶಾಲೆಗಳ ಒಕ್ಕೂಟ ಶಶಿಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಗರ ಪಟ್ಟಣಗಳಲ್ಲಿ ನೀರಿನ ಅಭಾವ ತುಂಬಾ ಜಾಸ್ತಿ ಆಗಿದೆ. ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶೌಚಾಲಯಕ್ಕೆ ಒಂದಷ್ಟು ಹೈಜಿನಿಕ್ ಮೆಷರ್ಸ್ಗೆ ನೀರು ಬೇಕು. ಆದರೆ ಅದಕ್ಕೆ ನೀರೇ ಇಲ್ಲದೆ ಪರಿಸ್ಥಿತಿ ಉದ್ಭವ ಆಗಿದೆ. BWSSB ವಾರಗಟ್ಟಲೆ ನೀರನ್ನ ಬಿಡ್ತಾ ಇಲ್ಲ. ಬಿಟ್ಟರು 1 ಗಂಟೆಗಳ ಕಾಲ ಮಧ್ಯರಾತ್ರಿಗಳಲ್ಲಿ ಬಿಡ್ತಾ ಇದ್ದಾರೆ. ಅನೇಕ ಬೋರ್ವೆಲ್ಗಳು ಈಗಾಗಲೇ ಒಣಗಿದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಶಾಲೆ ನಡಿಲೇಬೇಕಾಗಿದೆ. ಯಾವುದೇ ಮಟ್ಟಕ್ಕೆ ಶಾಲೆಯನ್ನ ಆನ್ಲೈನೋ ಇತರೆ ಮಾರ್ಪಾಡು ಮಾಡೋಕ್ಕಾಗಲ್ಲ. ಪರೀಕ್ಷೆಯ ಸಂದರ್ಭ ಇನ್ನೊಂದು 15-20 ದಿನ ನಾವು ಏನೇ ಆದರೂ ಕೂಡ ಶಾಲೆಗಳು ನಡೆಸೇ ತೀರಬೇಕಾಗತ್ತೆ. ಮಕ್ಕಳಿಗೆ ನಾವು ಯಾವ ರೀತಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇಲ್ಲದೆ ಇರುತ್ತೆ, ಯಾಕೆಂದ್ರೆ ಅವರು ಮನೆಯಿಂದ ತರ್ತಾರೆ. ಆದರೆ ಶೌಚಾಲಯ ಇತರ ದಿನಕ್ಕೆ ಬೇಕಾಗಿರ್ತಕ್ಕಂಥ ನೀರು ಒದಗಿಸೋದು ಕಷ್ಟ ಸಾಧ್ಯವಾಗಿದೆ. ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ. ಇವತ್ತು ಏನು ಖಾಸಗಿ ಬೋರ್ವೆಲ್ಗಳು ಅವರ ಒಂದು ನಿಯಂತ್ರಣದಲ್ಲಿದೆ, ಮತ್ತೆ ಏನು ಟ್ಯಾಂಕರ್ಸ್ ಸರ್ಕಾರದ ನಿಯಂತ್ರಣದಲ್ಲಿದೆ. ಪ್ರಿಯಾರಿಟಿ ನಮ್ಮ ಬೇಡಿಕೆಯನ್ನ ಶಾಲೆಗಳಿಗೋಸ್ಕರ ಪ್ರಿಯಾರಿಟೈಸ್ ಮಾಡಿಬಿಟ್ಟು ಆ BWSS ಇಂದ ನಮಗೆ ನೀರನ್ನ ಒದಗಿಸುವಂತ ಕೆಲಸ ಆಗಬೇಕಾಗಿದೆ. ಇಲ್ಲವಾದಲ್ಲಿ ಎಲ್ಲೋ ಒಂದು ಕಡೆ ರೋಗ ರುಜಿನ ಅಥವಾ ಹರಡುವಂತ ತಾಣ ಶಾಲೆ ಅಂದ್ರೆ ತಪ್ಪಾಗಲ್ಲ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರ ಈ ದಿಕ್ಕಲ್ಲಿ ಚಿಂತನೆ ಮಾಡಬೇಕು ಅಂತ ನಾವು ಮನವಿ ಮಾಡಲಿದ್ದೇವೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ದೀಪ್ತಿ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ನೋಡಿ, ಇವಾಗ ಒಂದು ಕಡೆ ನೀರಿನ ವಿಚಾರದಲ್ಲಿ ಪಾಲಿಟಿಕ್ಸ್ ಶುರುವಾಗಿದೆ, ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ಗಳಲ್ಲಿ ಅಭಿಯಾನ ಶುರುವಾಗಿದೆ. ಈಗ ಶಾಲೆಗಳಿಗೂ ಕೂಡ ಅದರ ಬಿಸಿ ತಟ್ತಾ ಇದೆ. ಹಾಗಾದರೆ ಏನು ಕ್ರಮ ತಗೊಳ್ತಾರೆ? ಎಕ್ಸಾಮ್ ಟೈಮಲ್ಲಿ ಏನು ಚಾನ್ಸಸ್ ಇದೆ ದೀಪ್ತಿ? ನಾಗೇಂದ್ರ ಬಾಬು, ಈಗ ನೀರಿನ ಸಮಸ್ಯೆ ಖಾಸಗಿ ಶಾಲೆಗೂ ಕೂಡ ತಟ್ಟಿದೆ. ಈ ವಿಚಾರವನ್ನ ಖುದ್ದು ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿ ಬಹಿರಂಗಪಡಿಸಿದ್ದಾರೆ. ಎಕ್ಸಾಮ್ಸ್ ನಡೀತಾ ಇದೆ ಮಕ್ಕಳಿಗೆ, ಮತ್ತೊಂದು ಕಡೆ ಮಕ್ಕಳಿಗೆ ನೀರು ಕೊಡೋದಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ತನಕ ನಾವು ಕಾವೇರಿ ವಾಟರ್ ಮೇಲೆ ಡಿಪೆಂಡ್ ಆಗಿದ್ವಿ. ದಿನ ಬಿಟ್ಟು ದಿನ ಬರ್ತಿದ್ದಂತಹ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿರುವಂತಹ ಸಂಪ್ಗಳಿಗೆ ಅದನ್ನು ತುಂಬಿಸ್ಕೊಳ್ತಾ ಇದ್ವಿ. ಅದರಿಂದ ವಾಶ್ರೂಮ್ಗಳು ಯೂಸ್ ಆಗ್ತಾ ಇತ್ತು. ಆದರೆ ಈಗ ಸಮರ್ಪಕವಾಗಿ ಕಾವೇರಿ ನೀರು ಪೂರೈಕೆ ಆಗದಿರುವಂತಹ ಹಿನ್ನೆಲೆಯಲ್ಲಿ ನಮಗೆ ಕಷ್ಟವಾಗಿದೆ ಅಂತ ವಿಚಾರವನ್ನ ಹೇಳಿದ್ದಾರೆ. ಅಷ್ಟೇ ಇಲ್ಲ, ವಾಟರ್ ಟ್ಯಾಂಕರ್ಗಳು ಕೂಡ ದುಪ್ಪಟ್ಟು ಹಣವನ್ನ ಕೇಳ್ತಾ ಇರೋದ್ರಿಂದ ಅದು ಮಕ್ಕಳ ಮೇಲೆ ಹೊರ ಹಾಕೋದಕ್ಕೆ ಆಗೋದಿಲ್ಲ. ನಾವು ಎಷ್ಟು ಅಂತ ಟ್ಯಾಂಕರ್ಗಳನ್ನು ತರಿಸಿ ಸಂಪಿಗೆ ತುಂಬಿಸ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ BBMP ಈಗಾಗಲೇ 58 ಕಡೆಗಳಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಉದ್ಭವವಾಗಿದೆ ಅಂತ ಹೇಳಿ ಒಪ್ಕೊಂಡಿದೆ. 8 ವಲಯಗಳ ಪೈಕಿ 8 ವಲಯದಲ್ಲೂ ಕೂಡ ನೀರಿಗೆ ಸಮಸ್ಯೆ ಉಂಟಾಗಿರುವಂಥದ್ದು. ಇಂತಹ ಹೊತ್ತಿನಲ್ಲಿ ವಾಟರ್ ಟ್ಯಾಂಕರ್ ಮಾಫಿಯಾಕ್ಕೆ ಕಡಿವಾಣ ಹಾಕಿರುವಂತಹ ಸರ್ಕಾರ ನೀರನ್ನ ಯಾವ ರೀತಿಯಾಗಿ ಪೂರೈಕೆ ಮಾಡುತ್ತೆ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಜಲಮಂಡಳಿಯವರು ಹೇಳೋ ಪ್ರಕಾರ 110 ಹಳ್ಳಿಗೂ ಕೂಡ ನಾವು ನೀರು ಪೂರೈಕೆಯನ್ನ ಮಾಡ್ತೀವಿ ಅಂತ. ಆದರೆ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಉದ್ಭವಿಸುತ್ತೆ. ಇವರು 200 ಟ್ಯಾಂಕರ್ಗಳನ್ನು ಹಿಡ್ಕೊಂಡು ಉಚಿತವಾಗಿ ನೀರು ಪೂರೈಕೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಬೆಂಗಳೂರಿನಲ್ಲೇ ಇರುವಂಥದ್ದು 200ಕ್ಕೂ ಹೆಚ್ಚು ವಾರ್ಡ್ಗಳು. ಒಂದೊಂದು ವಾರ್ಡಿಗೆ ಒಂದೊಂದು ವಾಟರ್ ಟ್ಯಾಂಕರ್ ಎಲ್ಲಿಂದ ಸಾಲುತ್ತೆ ಅನ್ನೋದು ಕೂಡ ಈಗ ಸಿಟಿ ಜನ ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ. ಇವತ್ತು ಮೇಜರ್ ಆಗಿ 3:30ಗೆ ಜಲಮಂಡಳಿ ಅಧ್ಯಕ್ಷರು ಮೀಟಿಂಗ್ ಕೂಡ ಕರೀತಾ ಇದ್ದಾರೆ. ಪ್ರಾಬ್ಲಿ ಅದರಲ್ಲಿ ಮುಂದಿನ ಕ್ರಮಗಳನ್ನ ಏನು ತಗೊಳ್ತೀವಿ, ಕ್ರಮ ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.